ಕೊಲೆ ಜೊತೆ ಸಭೆ ನಡೆಸಿದ್ರೆ ಈಗ ಅದೆಲ್ಲ ನೋಡಲಿ ತೀರ್ಪಿದ್ದಂಥ ಟೈಮ್ನಾಗ ಇವನ್ನೆಲ್ಲ ಕ್ವಶನ್. ಸ್ನೇಹಿತರೆ ನಮಸ್ಕಾರ, ನಾನು ನಿಮ್ಮ ರಾಕೇಶ್ ಶಾರುಂಡಿ. ತಲೆ ಕಾಯೋರೇ ತಲೆ ಹಿಡಿಯೋ ಕೆಲಸವನ್ನು ಮಾಡಿದರೆ ನೊಂದವರು, ಬಡವರು, ನಮಗೆ ನ್ಯಾಯ ಸಿಗುತ್ತೆ ಅಂತ ಪೊಲೀಸ್ ಸ್ಟೇಷನ್ ಮೆಟ್ಟಿಲು ಹೇರೋರು, ಅಸಹಾಯಕರು, ನಮ್ಮ ಕಾನೂನಿನ ಮೇಲೆ ನಂಬಿಕೆ ಇಟ್ಟವರು ಎಲ್ಲಿ ಹೋಗಬೇಕಲ್ವಾ? ಸ್ನೇಹಿತರೆ, ವಿನಯ್ ಕುಲಕರ್ಣಿ ಕೇಸ್ನಲ್ಲಿ ತಾಯಿ ತುಂಗವ್ವ ಹಾಗೂ ಯೋಗೀಶ್ ಗೌಡ ಹೆಂಡತಿ ಮಲ್ಲಮ್ಮ ಕಂಪ್ಲೇಂಟ್ ಕೊಡಲಿಕ್ಕೆ ಪೊಲೀಸ್ ಸ್ಟೇಷನ್ಗೆ ಹೋದಾಗ ಸಗಣಿ ತಿನ್ನೋ ಕೆಲಸವನ್ನು ಮೊದಲು ಮಾಡಿದ್ದೆ ಇದೇ ಪೊಲೀಸ್ ಇನ್ಸ್ಪೆಕ್ಟರ್ ಚನ್ನಕೇಶವ ಟಿಂಗ್ರಿಕರ್. ಈತನ ವಿರುದ್ಧವಾಗಿ ಇದೀಗ ವ್ಯಾಪಕವಾದಂಥ ಆಕ್ರೋಶ ಕೇಳಿ ಬರಲಿಕ್ಕೂ ಕೂಡ ಅನೇಕ ಕಾರಣಗಳಿದೆ. ಅದರ ಕುರಿತ ಕಂಪ್ಲೀಟ್ ಡೀಟೇಲ್ಸ್ನ ನಾನು ಹೇಳ್ತಾ ಹೋಗ್ತೀನಿ. ಈ ವಿಡಿಯೋನ ಮಿಸ್ ಮಾಡಿದೆ ನೋಡಿ. ಇಂಥ ಸಾವಿರಾರು ಕೇಸ್ಗಳು ಪ್ರತಿನಿತ್ಯ ಅನೇಕ ಪೊಲೀಸ್ ಸ್ಟೇಷನ್ಗಳನ್ನು ಮೆಟ್ಲೇರ್ತಾ ಇದ್ದಾವೆ. ಆದರೆ ಆ ಭ್ರಷ್ಟ ಅಧಿಕಾರಿಗಳು ರಾಜಕಾರಣಿಗಳ ಬಳಿ ಪುಡಿಗಾಸಿನ ಆಸೆಗೋ ಅಥವಾ ಉದ್ಯಮಿಗಳು, ಪ್ರಭಾವಿಗಳು ಇದ್ದಂಥವ್ರು ಚೆಲ್ಲೋ ಬಿಟ್ಟಿ ದುಡ್ಡಿನ ಆಸೆಗೆ ಬಡವರ ರಕ್ತವನ್ನು ಹೇರಿಬಿಡ್ತಾರೆ. ಅತ್ಯಂತ ಸುಲಭವಾಗಿ ಅಪರಾಧಿಗೆ ನಾವು ಶಿಕ್ಷೆ ಕೊಡಿಸ್ತೀವಿ ಅಂತಕ್ಕಂಥ ಕೇಸ್ಗಳನ್ನು ಕೂಡ ಮಣ್ಣು ಮುಕ್ಕಿಸಿಬಿಡ್ತಾರೆ. ಇದೇ ಸಾಲಿಗೆ ಸೇರಿದಂಥ ಮತ್ತೊಬ್ಬ ನೀಚ ಕೆಲಸವನ್ನು ಮಾಡಿದಂಥ ಪೊಲೀಸ್ ಇನ್ಸ್ಪೆಕ್ಟರ್ ಚನ್ನಕೇಶವ ಟಿಂಗ್ರಿಕರ್, ಈತನ ಬಗ್ಗೆ ಒಂದು ಇಂಟ್ರೆಸ್ಟಿಂಗ್ ಸ್ಟೋರಿಯನ್ನು ನಮಗೆ ತಿಳಿಸಲೇಬೇಕು. ಮಿಸ್ ಮಾಡಿದೆ ಈ ವಿಡಿಯೋನ ಕೊನೆವರೆಗೂ ನೋಡಿ. ವಿನಯ್ ಕುಮಾರ್ ಕೇಸ್ 10 ವರ್ಷಗಳ ನಿರಂತರ ವಿಚಾರಣೆ, CBI ವರೆಗೂ ಹೋಯಿತು. ಇಷ್ಟೆಲ್ಲ ಹೆದರಿಕೆ, ಬೆದರಿಕೆ, ನಿರಂತರವಾದಂಥ ಪ್ರಾಣಭೀತಿ, ಯಾವಾಗ ಯಾರು ನಮ್ಮ ಪ್ರಾಣವನ್ನು ಮುಗಿಸ್ಬಿಡ್ತಾರೋ ಅನ್ನೋ ಆತಂಕದಲ್ಲಿ ಇಷ್ಟು ವರ್ಷಗಳ ಕಾಲ ದಿನ ಕಳೆಯುವಂಥ ಪರಿಸ್ಥಿತಿ ಹೋರಾಟಗಾರರಿಗೆ, ಅವ್ರ ಕುಟುಂಬದವರಿಗೆ ಬಂದಿದೆ ನೋಡಿ. ಒಂದು ಕಡೆ ಯೋಗೀಶ್ ಗೌಡ ಅವರ ಸಹೋದರಿ ಅಕ್ಕ ಮಹಾದೇವಿ, ಶಾಸಕ ವಿನಯ್ ಕುಲಕರ್ಣಿ ಸೇರಿ 16 ಜನರಿಗೆ ಜೀವಾವಧಿ ಶಿಕ್ಷೆ ಆಗಿದೆ. ನಮಗೆ ಸಂತೋಷ ಆಗಿದೆ, ಖುಷಿ ಆಗಿದೆ. ಆದರೆ ಒಬ್ಬನಿಗೆ ಮಾತ್ರ ನಾನು ಜೀವಾವಧಿ ಶಿಕ್ಷೆನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೆ. ಯಾರು ಅಂದರೆ ಧಾರವಾಡ ಉಪನಗರ ಪೊಲೀಸ್ ಇನ್ಸ್ಪೆಕ್ಟರ್ ಆಗಿದ್ದಂಥ ಟಿಂಗರಿಕರ್, ಚನ್ನಕೇಶವ ಟಿಂಗರಿಕರ್. ಆತನಿಗೂ ಕೂಡ, ಆ ಪರಮ ಪಾಪಿಗೂ ಕೂಡ ಜೀವಾವಧಿ ಶಿಕ್ಷೆ ಆಗಬೇಕಾಗಿತ್ತು ಅಂತ ಹಲ್ಲು ಕಡಿತ ಹೇಳ್ತಾರೆ. ಅಂದರೆ ವಿನಯ್ ಕುಲಕರ್ಣಿ ಕೇಸ್ನಲ್ಲಿ IO ಆಗಿದ್ದಂಥ ಇದೇ ಚನ್ನಕೇಶವ ಟಿಂಗ್ರಿಕರ್ ಅದೆಷ್ಟು ಟಾರ್ಚರನ್ನು ಕೊಟ್ಟಿರಬೇಡ. ಈ ಕೇಸನ್ನು ಮಕಾಡೆ ಮಲಗಿಸ್ಲಿಕ್ಕೆ, ಹಳ್ಳ ಹತ್ತಿಸ್ಲಿಕ್ಕೂ ಕೂಡ ಯಾವ ರೀತಿಯಾದಂಥ ಪ್ರಯತ್ನವನ್ನು ಕೂಡ ಈತ ಮಾಡಿರಬೇಡ ಅಂತ ಇದೇ ವಿನಯ್ ಕುಲಕರ್ಣಿಯ ಚೇಲ ರೀತಿ ವರ್ತಿಸ್ತಾ ಇದ್ದಂಥ ಈ ಟಿಂಗ್ರಿಕರ್, ಅವನ ಮನೆಗೆ ಅದೆಷ್ಟು ಸೂಟ್ ಕೇಸ್ನಲ್ಲಿ ಅದೆಷ್ಟು ಪಾಪದ ಕಾಸು ಬಂದು ಬಿದ್ದಿದೆಯೋ ಏನೋ ಗೊತ್ತಿಲ್ಲ. ಬಡವರ ನೆತ್ತರನ್ನ ಹೀರಿದ್ದು ಅದು ಪಾಪದ ದುಡ್ಡು ಅಂತಲೇ ಹೇಳ್ಬಿಡ್ತೀನಿ ನೋಡಿ. ಇದಕ್ಕೆ ನಾವು ವಿಧಿ ಆಟ ಅಂತ ಹೇಳೋದು. ಯಾಕೆಂದರೆ ಮಾಡಿದ ಪಾಪಕ್ಕೆ ತಕ್ಕ ಬೆಲೆಯನ್ನು ಅದು ಇಂದಿನ ಜನ್ಮದಲ್ಲೇ ತರಲೇಬೇಕಲ್ವಾ? ಅದು ನಾವು ಕಣ್ಣು ಮುಂದೆ ನೋಡಿದಾಗ ಆ ನೊಂದವರಿಗೆ ಖುಷಿ ಆಗೋದು. ವಿನಯ್ ಕುಲಕರ್ಣಿಯೇ ಇದಕ್ಕೆಲ್ಲ ಸೂತ್ರಧಾರ ಅಂತ ಗೊತ್ತಾಗಿದ್ದೇ ತಡ CBIನ IO ಆಗಿದ್ದಂಥ ರಾಕೇಶ್ ರಂಜನ್ ಟಿಂಗ್ರಿಕರ್ ಅವರ ಮನೆಗೆ ನುಗ್ಗಿ ಬೆವರಿಳಿಸಿದ್ರು. ಪತ್ರಗುಟ್ಟು ಹೋಗಿದ್ದಂಥ ಚನ್ನಕೇಶವ ಟಿಂಗ್ರಿಕರ್ ಚಾರ್ಜ್ ಶೀಟ್ ಮಾಡಿದಂಥ ಹಾಕಿದಂಥ ಫೈಲ್ಸ್ನಲ್ಲಿ ಹಿಡಿದಂಥ ಎಡವಟ್ಟುಗಳು, ಉದ್ದೇಶಪೂರಿತವಾಗಿ ಹೆಣದ ಕಟ್ಟು ಕಥೆಗಳು, ಹುಟ್ಟು ಹಾಕಿದಂಥ ನಕಲಿ ಸಾಕ್ಷಿಗಳಿಗೆ ಉತ್ತರ ಕೊಡಬೇಕಾದಂಥ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ನಿರಂತರ ಪ್ರಶ್ನೆಗಳ ಸುರಿಮಳೆಗೆ ತಂಡ ಹೊಡೆದೋಗಿದ್ದಂಥ ಚನ್ನಕೇಶವ ಟಿಂಗ್ರಿಕರ್ ಮಾಡಿದ ಕರ್ಮದ ಫಲ ಭವಿಷ್ಯದಲ್ಲಿ ಹೇಗಿರುತ್ತೆ ಅನ್ನೋದು ಅವತ್ತೇ ಕಣ್ಣಾರೆ ಕಂಡುಬಿಟ್ಟಿತ್ತು. ಯಾಕೆಂದರೆ ನಿಮಗೆ CBI ತನಿಖೆ ಅಂದಾಗ ಮೋಸ್ಟ್ ಎಕ್ಸ್ಪರ್ಟೈಸ್ ಆಗಿರ್ತಾರೆ ಅವರು. ಅವ್ರ ತನಿಖೆಯೇ ಬೇರೆ ವಿಭಿನ್ನವಾಗಿರುತ್ತೆ. ಮುಲಾಜೆ ಕೊಡೋದಿಲ್ಲ. ಪ್ರತಿಯೊಂದು ಪ್ರಶ್ನೆಗೂ ಕೂಡ ಅವ್ರು ಟ್ಯಾಕಲ್ ಮಾಡೋದು, ಅಟ್ಯಾಕ್ ಮಾಡೋದು. ಅವ್ರ ಪ್ರಶ್ನೆಗಳು ಕೇಳ್ತಾ ಇದ್ದರೆ ಅಲ್ಲೇ ಬೆವರು ಇಳಿತಾ ಇರಬೇಕಿದೆ. ಟಿಂಗ್ರಿಕರ್, ಯೋಗೀಶ್ ಗೌಡ ಅಕ್ಕ ಮಹಾದೇವಿ ಸೇರಿದಂತೆ ಎಲ್ರಿಗೂ ಕೂಡ ಮನೆಗೆ ಬಂದು ಬೆದರಿಕೆ ಹಾಕೋಗಿದ್ದಂತೆ. ಈ ಕೇಸನ್ನು ವಾಪಸ್ ತೊಗೊಳ್ಕೋಬೇಕು, ದೊಡ್ಡವ್ರ ಸುದ್ದಿಗೆ ಬಂದಿದ್ರಿ, ಈ ರೀತಿಯಾಗಿ ಅನೇಕ ಮಾಹಿತಿಗಳನ್ನು, ಬೆದರಿಕೆಗಳನ್ನು ಹಾಕಿ ಈ ಕೇಸನ್ನ ವಾಪಸ್ ತೆಗೆದುಕೊಳ್ಬೇಕು ಅಂತ ಪದೇ ಪದೇ ಧಮಕಿ ಹಾಕಿದಂಥ ಟಿಂಗ್ರಿಕರ್ ವಿನಯ್ ಕುಲಕರ್ಣಿ ಬೂಟ್ನಕ್ಕೂ ಕೂಡ ಹೇಸ್ತಾ ಇರಲಿಲ್ಲ. ವಿನಯ್ ಕುಲಕರ್ಣಿ ಅವರು ಮನೆ ನಾಯಿ ಅಂತ ಕೆಲಸ ಮಾಡಿದ್ದ ಅಂದ್ರೆ ತಪ್ಪಾಗಲಿಕ್ಕಿಲ್ಲ. ಯಾಕೆಂದರೆ ಈ ಕೇಸಲ್ಲಿ ಹಳ್ಳ ಹಿಡಿಸಿದ್ದೆ ಈತ ಅಲ್ವಾ? ಧಾರವಾಡ ಮಲಪ್ರಭಾ ನಗರದಲ್ಲಿರ್ತಕ್ಕಂಥ ಟಿಂಗ್ರಿಕರ್ ಮನೆಗೆ ನುಗ್ಗಿ ಅರೆಸ್ಟ್ ಮಾಡಿದಂಥ CBI ಈ ಕೇಸ್ನಲ್ಲಾಗಿರೋ ಲೋಪದೋಷಗಳನ್ನು ಆರಂಭದಲ್ಲಿಯೇ ಕಂಡುಕೊಂಡಿತ್ತು. ಸ್ನೇಹಿತರ, ಕೇಸ್ನಲ್ಲಿ ಯಾರೋ ನಾವೇ ಈ ಕೃತ್ಯವನ್ನು ಮಾಡಿದ್ದು, ಭೂವ್ಯಾಜ್ಯಕ್ಕಾಗಿ ಕೃತ್ಯವನ್ನು ಮಾಡಿದ್ವಿ ಅಂತ ಅಪ್ರೂವರ್ ಆದವ್ರನ್ನ ಚಾರ್ಜ್ ಶೀಟ್ನಲ್ಲಿ ಸೇರಿಸೋದಕ್ಕೆ ಟಿಂಗ್ರಿಕರ್ ಬಹಳ ದೊಡ್ಡ ಪ್ಲ್ಯಾನನ್ನು ಮಾಡಿದರು ನೋಡಿ. ಯಾರೋ ಒಬ್ಬರು ಮಾಡಿರೋದೇ ಕೃತ್ಯವನ್ನು ಎಸಗಿರೋದೇ ಬೇರೆ, ಇವರೆಲ್ಲರೂ ಕೂಡ ನಾವೇ ಸ್ವ ಇಚ್ಛೆಯಿಂದ ಈ ಕೃತ್ಯವನ್ನು ಮಾಡಿದ್ದೀವಿ ಅಂತ ಒಪ್ಕೊಳ್ತಾರೆ. ಅದಕ್ಕೆಲ್ಲವೂ ಕೂಡ ಇಂತಿಂಥವರೇ ಬರಬೇಕು, ಈ ರೀತಿಯಾಗಿ ಬರಬೇಕು, ನಾವು ನಿಮ್ಮನ್ನು ಈ ರೀತಿಯಾಗಿ ಅರೆಸ್ಟ್ ಮಾಡ್ತೀವಿ, ಅಪ್ರೂವರ್ ಆಗಿ ಪರಿಗಣಿಸ್ತೀವಿ, ಚಾರ್ಜ್ ಶೀಟನ್ನು ಹಾಕ್ತೀವಿ, ಈ ಕೇಸನ್ನು ಮಕಾಡೆ ಮಲಗಿಸ್ತೀವಿ. ಇದು ಟಿಂಗ್ರಿಕರ್ ಹೆಣದಂಥ ಒಂದು ಕತೆ.
ಇದೆಲ್ಲದಕ್ಕೂ ಕೂಡ ಒಂದು ಮೀಟಿಂಗ್ಗಳಾಗೇ ಇರುತ್ತೆ, ಭರ್ಜರಿ ಊಟದ ಮೀಟಿಂಗ್ನಲ್ಲೇ ಇವೆಲ್ಲವೂ ಕೂಡ ಆಗಿರುತ್ತೆ. ಆದರೆ ಇದಕ್ಕೋಸ್ಕರವಾಗಿ ಆತ ಪಡೆದಿದ್ದು ಎಷ್ಟು ಗೊತ್ತಾ? 16 ಲಕ್ಷ ರೂಪಾಯಿ. ಅವತ್ತು CBI ಮುಂದೆ ಬಸವರಾಜ ಮುತ್ತಿಗೆಯೇ ನನಗೆ ಹಣವನ್ನು ತಲುಪಿಸಿದ್ದು, ನಾನೇ ಹಣ ಪಡೆದುಕೊಂಡೆ, ನಾನೇ 16 ಲಕ್ಷ ಹಣವನ್ನು ಪಡೆದುಕೊಂಡು ಈ ಕೇಸ್ನ ಹಳ್ಳ ಹಿಡಿಸೋ ಪ್ರಯತ್ನ ಮಾಡಿದೆ ಅಂತ CBI ತನಿಖಾಧಿಕಾರಿ ರಾಕೇಶ್ ರಂಜನ್ ಮುಂದೆ ಬಿಕ್ಕಿ ಬಿಕ್ಕಿ ಅಳ್ತಾ ಒಪ್ಕೊಂಡಿದ್ರು. ಇದೇ ಬಸವರಾಜ ಮುತ್ತಿಗೆಯವರು ಉಲ್ಟಾ ಹೊಡೆದು ಬಿಡ್ತಾರೆ ಆ ಸಮಯದಲ್ಲಿ, ಇಲ್ಲ ನಾನು ಹಣವನ್ನು ಈತನಿಗೆ ಕೊಟ್ಟೇ ಇಲ್ಲ ಅಂತ. ನೋಡಿ ಮುಖಾಮುಖಿ ಆದಾಗ ಹೇಗಿರುತ್ತೆ ಅಂತ. ಇದೇ CBI ಐಒ ಆಗಿರ್ತಕ್ಕಂತಹ ರಾಕೇಶ್ ರಂಜನ್ ಅವರು ಒಂದು ಕಡೆ ಬಸವರಾಜ ಮುತ್ತಿಗೆ, ಇನ್ನೊಂದು ಕಡೆ ಚೆನ್ನಕೇಶವ ಟಿಂಗ್ರಿಕರ್ ಅವ್ರನ್ನ ನಿಲ್ಲಿಸ್ಕೊಂಡು ವಿಚಾರಣೆ ಮಾಡ್ತಾರೆ. ಹೌದೇನ್ರಪ್ಪ ನೀನು ಇಸ್ಕೊಂಡಿದ್ದೆ 16 ಲಕ್ಷ ಅಂತ, ಕೊಟ್ಟಿದ್ದೇನಪ್ಪ ನೀನು ಅಂತ ಕೇಳಿದ್ರೆ ಇಲ್ಲ ಅಂತ. ಕೊನೆಗೆ ಯಾವ ರೀತಿಯಾಗಿ ಸಂಕಷ್ಟದ ಪರಿಸ್ಥಿತಿಯಲ್ಲಿ ಸಿಲುಕಾಕೊಂಡ್ಬಿಟ್ಟಿರ್ತಾರೆ. ಒಂದು ಅಡ್ಡಗತ್ರಿ ಅದು. ಒಂದು ನಾನು ಇಸ್ಕೊಂಡಿದ್ದೀನಿ ಅಂತ, ಈ ವ್ಯಕ್ತಿ ಕೊಟ್ಟಿಲ್ಲ ಅಂತ ಹೇಳ್ತಾ ಇರೋದು. ಕೊನೆಗೆ ಬಸವರಾಜ ಮುತ್ತಿಗೆಯವ್ರ ಹತ್ರ ಹೋಗಿ ನಾನು ಹಣ ಕೊಟ್ಟಿಲ್ಲ ಅಂತ ಇದ್ದರೆ ದಯವಿಟ್ಟು ಒಪ್ಕೋ ಮಾರಾಯ, ನನ್ನ ತಪ್ಪಾಗಿದೆ, ಸಗಣಿ ತಿನ್ನೋ ಕೆಲಸ ಮಾಡಿದ್ದೀನಿ ಅಂತ ಬಿಕ್ಕಿ ಬಿಕ್ಕಿ ಹತ್ತಿದ್ದಂಥ ಭ್ರಷ್ಟ ಪೊಲೀಸ್ ಅಧಿಕಾರಿ ಚೆನ್ನಕೇಶವ್ ಟಿಂಗ್ರಿಕರ್. ಆತನ ಬಗ್ಗೆ ಇನ್ನೂ ಭಾಳಷ್ಟು ಹೇಳೋದಿದೆ. ನೋಡಿ, ಕಾಕಿ ತೊಟ್ಟು ಕಡುಪಾಪಿ ಕೆಲಸ ಮಾಡಿದಂಥ ಚೆನ್ನಕೇಶವ್ ಟಿಂಗ್ರಿಕರ್ ಈ ಸ್ಥಳ ಮಹಜೂರು ಮಾಡಿ ಸಾಕ್ಷ್ಯ ರೂಪದಲ್ಲಿ ಹಲ್ಲೆಗೆ ಬಳಸಲಾಗಿದ್ದಂಥ ಮಾರಕಾಸ್ತ್ರ ಆ ಜಿಮ್ಮು ನಿಮಗೆಲ್ರಿಗೂ ಕೂಡ ಗೊತ್ತಿದೆ. ಉದಯ ಜಿಮ್ನಲ್ಲಿ ಕೂತ್ಕೊಂಡು ಪೇಪರ್ ಓದ್ತಾ ಇದ್ರಲ್ಲ, ಆ ಸ್ಥಳದಲ್ಲಿ ಯಾವ್ಯಾವ ಮಾರಕಾಸ್ತ್ರಗಳನ್ನು ಬಿಟ್ಟು ಹೋಗಿರ್ತಾರಲ್ಲ, ಅಥವಾ ಅವ್ರು ಅರೆಸ್ಟ್ ಆದಮೇಲೆ ಎಲ್ಲಿಟ್ಟಿದ್ರಪ್ಪ ಅವನ್ನ ಬಳಸಿದ್ರಲ್ವ, ಕೋಲು ಬಡಿಗೆ ಅವೆಲ್ಲವನ್ನೂ ಎಲ್ಲಿಟ್ಟಿದ್ರಿ ಅಂತಾರೆ. ಸುಳ್ಳು 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 ಸಾಕ್ಷಿ. ಮಾರಕಾಸ್ತ್ರಗಳನ್ನು ಬಳಸಿದ್ರಲ್ವ ಅವರು ಅನ್ನೋ ರೀತಿಯಾಗಿ ಸುಳ್ಳು ಕಥೆಯನ್ನು ಕಟ್ಟಿ ಕೃತ್ಯಕ್ಕೆ ಬಳಸಲಾಗಿರೋ ತಲವಾರು, ಬಡಿಗೆಗಳು, ಕೋಲುಗಳನ್ನು ಸಾಕ್ಷಿಯಾಗಿ ಸೀಜ್ ಮಾಡಿದ್ದ. ನೋಡಿ, ಸೀಜ್ ಮಾಡಿದಂಥ ಸಾಕ್ಷಿಗಳು ನಿಮಗೆ ಪ್ರತ್ಯಕ್ಷದರ್ಶಿಗಳು, ಐ ವಿಟ್ನೆಸ್ಗಳು ಜೊತೆಗೆ ಪೋಸ್ಟ್ PM ರಿಪೋರ್ಟ್ ಹೇಳೋದೇ ಬೇರೆ. ಯಾಕೆಂದರೆ ಯೋಗೀಶ್ ಗೌಡ ಅವರ ದೇಹದಲ್ಲಿ ನೆತ್ತರ ಹರಿದು ಹೋಗಿಬಿಟ್ಟಿತ್ತು. 56ರಿಂದ 58 ಕಡೆ ಗಂಭೀರ ಗಾಯಗಳಾಗಿತ್ತು. ಅರ್ಧ ಇಂಚಿನಷ್ಟು ವೂಂಡ್ಸ್ಗಳಾಗಿತ್ತು. ದೇಹದಲ್ಲಿ ಅಷ್ಟಷ್ಟು ಆಳವಾದಂಥ ತಗ್ಗುಗಳಾಗಿಬಿಟ್ಟಿದ್ದು. ಆ ಲೆವೆಲ್ಗೆ ಪಂಚ್ ಮಾಡಿಬಿಟ್ಟಿದ್ರು ಇವರೆಲ್ಲರೂ ಕೂಡ. ಯೋಗೀಶ್ ಗೌಡ ದೇಹಕ್ಕೂ ಮತ್ತು ಸೀಸ್ ಮಾಡಲಾದ ವಸ್ತುಗಳಿಗೂ ಯಾವುದೇ ಸಂಬಂಧವೂ ಕೂಡ ಇರಲಿಲ್ಲ. ಯಾಕೆಂದರೆ ಕೋಲು, ಬಡಿಗೆ, ತಲವಾರು ಒಂದಕ್ಕೊಂದಕ್ಕೂ ತಾಳೆನೇ ಆಗ್ತಾ ಇರಲಿಲ್ಲ. 2016 ಜೂನ್ 15ರಂದು ಯೋಗೀಶ್ ಗೌಡ ಕೃತ್ಯ ನಡೆದಾಗ ಇದೇ ಧಾರವಾಡ ಉಪನಗರ ಠಾಣೆ ಇನ್ಸ್ಪೆಕ್ಟರ್ ಆಗಿದ್ದರು ಟಿಂಗ್ರಿಕರ್. ಅವರ ವಿರುದ್ಧವಾಗಿ CBIನವ್ರು ಚಾರ್ಜ್ ಶೀಟ್ ಹಾಕ್ತಾರೆ. ಒಂದು ಸಾಕ್ಷ್ಯನಾಶ, ಭ್ರಷ್ಟಾಚಾರದ ಆರೋಪ. ಬಳಿಕ ಧಾರವಾಡ ಹೈಕೋರ್ಟ್ನಿಂದ ನಿರೀಕ್ಷಣಾ ಜಾಮೀನನ್ನು ಕೂಡ ಪಡೀಲಿಕ್ಕೆ ಪ್ರಯತ್ನ ಪಡ್ತಾರೆ. ಅವ್ರ ಮೇಲೆ FIRನ ಹಾಕಲಿಕ್ಕೆ ಮುಂದಾದಾಗ ಅದಕ್ಕೆ ತಡೆ ತರಲಿಕ್ಕೂ ಕೂಡ ಪ್ರಯತ್ನವನ್ನು ಪಡ್ತಾರೆ. ತನ್ನ ವಿರುದ್ಧ ದಾಖಲಾದಂಥ FIRಗೆ ತಡೆ ನೀಡುವಂತೆ ಕೋರಿ ಹೈಕೋರ್ಟ್ಗೂ ಕೂಡ ಅರ್ಜಿ ಸಲ್ಲಿಸ್ತಾರೆ. ವಿಚಾರಣೆ ನಡೆಸಿದಂಥ ಕೋರ್ಟ್ ಗೊತ್ತಾಗುತ್ತೆ ಜಡ್ಜ್ಗಳಿಗೂ ಕೂಡ ಯಾರು ಪರಮ ಪಾಪಿಗಳಿದ್ದಾರೆ, ಯಾರು ನೀಚರಿದ್ದಾರೆ, ಯಾರು ತಪ್ಪಿತಸ್ಥರಿದ್ದಾರೆ ಅಂತ. ಹಾಗಾಗಿ ಆ FIRಗೂ ಕೂಡ ತಡೆ ತರಲಿಕ್ಕೆ ಪ್ರಯತ್ನ ಪಟ್ಟಾಗ ಅರ್ಜಿಯನ್ನು ಹೈಕೋರ್ಟ್ ವಜಾ ಮಾಡುತ್ತೆ. ಅಲ್ಲದೆ ಈ ಸಮಯದಲ್ಲಿ ಜನಪ್ರತಿನಿಧಿಗಳ ಕೋರ್ಟ್ನಲ್ಲಿ ನಡೆದಂಥ ವಿಚಾರಣೆ ವೇಳೆ ಟಿಂಗ್ರಿಕರ್ ಗೈರಾಗಿರ್ತಾರೆ. ಹಾಗಾಗಿ ಕೋರ್ಟ್ ಜಾಮೀನು ರಹಿತ ವಾರೆಂಟನ್ನು ಕೊಡುತ್ತೆ. ನೀವು ಯಾವುದೇ ವಾರೆಂಟ್ ಇಲ್ದಾಗೆ ಆತನನ್ನು ಅರೆಸ್ಟ್ ಮಾಡಬಹುದು ಅಂತ. ಕೋರ್ಟ್ ವಾರೆಂಟ್ ಜಾರಿ ಮಾಡಿದಂಥ ಬೆನ್ನಲ್ಲೇ CBI ಅಧಿಕಾರಿಗಳು ನೇರವಾಗಿ ಅವ್ರ ಮನೆಯನ್ನು ಹೋಗ್ತಾರೆ ಅರೆಸ್ಟ್ ಮಾಡ್ಕೊಂಬರ್ಲಿಕ್ಕೆ. ಈ ವಿಚಾರ ತಿಳಿತಾ ಇದ್ದಾಗೆ ಸೇಫ್ ಆದಂಥ ಟಿಂಗ್ರಿಕರ್ ಮನೆಯಿಂದ ಪರಾರಿಯಾಗಿದ್ದ. ಯಾವ ಮಟ್ಟಿಗೆ CBI ಅಧಿಕಾರಿಗಳು ಅಲ್ಲಿ ಠಿಕಾಣಿ ಹೂಡಿದ್ರು ಅಂದ್ರೆ ನಾವು ಇಲ್ಲಿಂದ ಹೋಗೋದೆಲ್ಲ ಬರಲೇಬೇಕು ನೀನು ಅನ್ನೋ ರೀತಿಯಾಗಿ. ಯಾಕೆಂದರೆ ಅಕ್ಕಪಕ್ಕದವರು, ಸಂಬಂಧಿಕರು ಎಲ್ಲರನ್ನೂ ಅವ್ರ ಮನೇಲೆ ಕರ್ಕೊಂಡು ಕೂರಿಸಿ ವಿಚಾರಣೆ ನಡೆಸಿಬಿಟ್ಟಿದ್ರು. ಎಲ್ಲಿ ಹೋಗ್ತಾನೆ, ಏನು ಎತ್ತ, ಫೋನ್ಗಳು, ಕಾಲ್ ಲಿಸ್ಟ್ ಎಲ್ಲವನ್ನೂ ಕೂಡ. ಇದರ ಜೊತೆಗೆ ಸಂಬಂಧಿಕರ ಮನೆಗಳಿಗೂ ಕೂಡ ಒಂದು ರೀತಿಯಾಗಿ ಭಯವನ್ನು ಉಂಟು ಮಾಡಿದವರು CBI ಅಧಿಕಾರಿಗಳು. ಒಟ್ಟಾರೆಯಾಗಿ ಫೈನಲಿ CBI ಅಧಿಕಾರಿಗಳು ಹಾಕದಂಥ ಚಾರ್ಜ್ ಶೀಟ್, ಚೆನ್ನಕೇಶವ ಟಿಂಗ್ರಿಕರ್ ಅವರು ಖಂಡಿತವಾಗಿಯೂ ತಪ್ಪು ಮಾಡಿದ್ರೆ, ಹಾಗಾದರೆ ಏನೇನು ಪ್ರಮಾದ ಮಾಡಿದ್ರು. CBI ಚಾರ್ಜ್ ಶೀಟ್ನಲ್ಲಿ ಇದೇ ಚೆನ್ನಕೇಶವ ಟಿಂಗ್ರಿಕರ್ ಅವರ ವಿರುದ್ಧವಾಗಿ 7 ವರ್ಷ ಶಿಕ್ಷೆ ಆಗಲಿ ಕಾರಣ ಏನು, ಚಾರ್ಜ್ ಶೀಟ್ನಲ್ಲಿ ಏನೆಲ್ಲ ಅಂಶಗಳಿದೆ ಅನ್ನೋದನ್ನು ಹೇಳ್ಬಿಡ್ತೀನಿ. ನೋಡಿ, ಮೊದಲು ಬಂದಂಥ 6 ಜನ ಆರೋಪಿಗಳು ನಾವೇ ತಪ್ಪಿತಸ್ಥರು ಅಂತ, ಅದು ಕಪೋಲ ಕಲ್ಪಿತ ಅನ್ನೋ ರೀತಿಯಾಗಿ, ಅಂದರೆ ಸೃಷ್ಟಿತ ಆರೋಪಿಗಳು ಅಂತ ಅವ್ರನ್ನ ಬಂಧನ ಮಾಡಿ ಆರಂಭದಲ್ಲಿ ಟಿಂಗ್ರಿಕರ್ ಮೊದಲ ತಪ್ಪನ್ನು ಮಾಡಿರೋದು. ಅದಾದಮೇಲೆ ಅವ್ರ ಕುಟುಂಬದವ್ರನ್ನ ಎದುರಿಸೋ ಕೆಲಸವನ್ನು ಮಾಡಿದ್ದಾರೆ. ಇನ್ನು ACP ಮುಂದೆ ಶರಣಾದಂತಹ ಈ ಸೃಷ್ಟಿತ ಆರೋಪಿಗಳಿದಾರಲ್ವ, ಅವರು ಮತ್ತು ಈ CCTV ದೃಶ್ಯಾವಳಿಗಳನ್ನು ಕೂಡ ಪರಿಶೀಲನೆ ಮಾಡದೆ ಅರೆಸ್ಟ್ ಮಾಡಿರೋದು. ಮೊದಲು ಬಂಧಿಸಿದ 6 ಆರೋಪಿಗಳು, ಅದಾದಮೇಲೆ 7ನೇ ಆರೋಪಿ ಸಂತೋಷ್ ಸವದತ್ತಿ ಮತ್ತು 18ನೇ ಆರೋಪಿ ವಿಕಾಸ್ ಕಲಬುರ್ಗಿ ಜೊತೆ ಸಮಾಲೋಚನೆ ನಡೆಸಿರೋದು ಮೊಬೈಲ್ ಕರೆಯಲ್ಲಿ ದಾಖಲಾಗಿದೆ. ಆದರೆ ಈ ಕುರಿತು ತನಿಖೆ ಸಂದರ್ಭದಲ್ಲಿ ಅವ್ರನ್ನ ಯಾಕೆ ನೀವು ತನಿಖೆಗೆ ಒಳಪಡಿಸಿಲ್ಲ, ಅವರಿಬ್ಬರು ಕೂಡ ಫೋನ್ ಕಾಲ್ನಲ್ಲಿ ಇದ್ದರು, ಏನು ಈ ವಿಷಯಗಳು ಅನ್ನೋ ರೀತಿಯಾಗಿ. ನೆಕ್ಸ್ಟು ಸ್ಥಳ ಮಹಜೂರು ಮಾಡಲಿಕ್ಕೆ ಹೋದಾಗ
ಸ್ಥಳ ಪರಿಶೀಲನೆ ಮಾಡಬೇಕಾದ್ರೆ ಆರೋಪಿಗಳ ಈ 6 ಜನ ಬಂದಿರ್ತಾರಲ್ವ, ಇವರ ಆರೋಪಿಗಳ ಫಿಂಗರ್ ಪ್ರಿಂಟ್ ಇರಬೇಕಲ್ವಾ. ಅಂದರೆ ಅಲ್ಲಿ ಹೋಗಿದ್ದಾರೆ, ಅಲ್ಲಿ ಆ ಥರದೊಂದು ಕೃತ್ಯವನ್ನು ಮಾಡಿದ್ದಾರೆ, ಅಲ್ಲಿರ್ತಕ್ಕಂಥ ಫಿಂಗರ್ ಪ್ರಿಂಟ್ಸ್ಗೂ ಈ ಆರೋಪಿಗಳ ಫಿಂಗರ್ ಪ್ರಿಂಟ್ಗೂ ಮ್ಯಾಚ್ ಆಗ್ತಾ ಇದೆಯಾ ಅದನ್ನು ನೋಡಬೇಕಿತ್ತು. ನೋಡಿ ಆ ಇನ್ಫಾರ್ಮೇಷನನ್ನು ನೀವು ಚಾರ್ಜ್ ಶೀಟ್ನಲ್ಲಿ ಹಾಕಿದ್ರೆ ಇವರೇ ಅನ್ನೋದು ಗೊತ್ತಾಗುತ್ತೆ, ಅಥವಾ ಇವರು ಅಲ್ಲ ಅನ್ನೋದು ಗೊತ್ತಾಗುತ್ತೆ. ಇವರು ಅಲ್ಲ ಅಂದಮೇಲೆ ಅದನ್ನು ಯಾಕೆ ಚಾರ್ಜ್ ಶೀಟ್ನಲ್ಲಿ ಹಾಕ್ಲಿಕ್ಕೆ ಹೋಗ್ತಾರೆ ಈ ಆಸಾಮಿ ಅಲ್ವಾ. ಓಕೆ, ಅದನ್ನು ಬಿಡೋಣ. ಜೊತೆಗೆ ಚಾರ್ಜ್ ಶೀಟ್ನಲ್ಲಿ ಇದ್ದಿದ್ದು CCTV ದೃಶ್ಯಾವಳಿಯಲ್ಲಿನ ಅನುಮಾನಾಸ್ಪದ ವಾಹನಗಳ ಬಗ್ಗೆ ತನಿಖೆಯನ್ನು ನಡೆಸಿಲ್ಲ. ಅಂದರೆ ಆ CCTV ಫೂಟೇಜ್ನಲ್ಲಿ ಹೊರಗೆ ಬಂದಂಥ ವೆಹಿಕಲ್ಗಳು, ಯಾರು ಡೌಟಲ್ಲಿ ಓಡಾಡ್ತಾಯಿದ್ರು 2-3 ದಿನಗಳ ಹಿಂದೆ, ಯಾವುದನ್ನು ಕೂಡ ಚಾರ್ಜ್ ಶೀಟಲ್ಲಿ ಹಾಕೇ ಇರಲಿಲ್ಲ ಈ ವ್ಯಕ್ತಿ. ಜೊತೆಗೆ ಈ ಕೃತ್ಯ ಮಾಡಲಿಕ್ಕೆ ಬಳಸಲಾದಂಥ ನೈಜ ಶಸ್ತ್ರಾಸ್ತ್ರಗಳು, ಮಾರಕಾಸ್ತ್ರಗಳ ಬದಲಿಗೆ ಇವರೇ ಸೃಷ್ಟಿ ಮಾಡಿದಂಥ ಶಸ್ತ್ರಾಸ್ತ್ರಗಳನ್ನು ಬಳಸಿ ಸ್ಥಳ ಮಾಜರು ಮಾಡಿ ಫೈಲ್ ಮಾಡಿ ಬಿಸಾಕಿರೋ, ಚಾರ್ಜ್ ಶೀಟ್ ಹಾಕಿರೋದು. ಈ ಮುಖಾಂತರವಾಗಿ ನಕಲಿ ದಾಖಲೆ ಮತ್ತು ಸಾಕ್ಷ್ಯಗಳನ್ನು ಸೃಷ್ಟಿ ಮಾಡಿದ್ದಾರೆ. ಲಂಚ ಪಡೆದಿರೋ ಆರೋಪ 16 ಲಕ್ಷ. ವಿನಯ್ ಕುಲಕರ್ಣಿ ಸೇರಿದಂತೆ ಆರೋಪಿಗಳನ್ನು ಅವ್ರನ್ನ ಶಿಕ್ಷೆಯಿಂದ ವಿಮುಕ್ತಗೊಳಿಸೋ ಪ್ರಯತ್ನ. ನಿಮಗೆಲ್ಲರೂ ಕೂಡ ಗೊತ್ತಿರೋ 17 ಜನ ಆರೋಪಿಗಳು, ಅವ್ರನ್ನೆಲ್ಲರೂ ಕೂಡ ಸೇಫ್ ಮಾಡಲಿಕ್ಕೆ, ಶಿಕ್ಷೆಯಿಂದ ಪಾರು ಮಾಡಲಿಕ್ಕೆ ಇವರು ಪ್ರಯತ್ನ ಪಟ್ಟಿರೋದು. ಅದಕ್ಕೋಸ್ಕರ ಲಂಚ ಇಸ್ಕೊಂಡಿರೋದು 16 ಲಕ್ಷ. ಒಟ್ಟಾರೆಯಾಗಿ ಈ ಕೃತ್ಯ ಉದ್ದೇಶವನ್ನು ಸರಿಯಾದ ರೀತಿಯಲ್ಲಿ ತನಿಖೆನೇ ಮಾಡಿಲ್ಲ ಅವರು. ಅವ್ರನ್ನೆಲ್ಲರೂ ಕೂಡ ರಕ್ಷಿಸೋ ಉದ್ದೇಶದಿಂದ ಭೂ ವಿವಾದ ಇದು ಅಂತ ಹೇಳಿ ಒಂದು ಕಥೆನೂ ಕೂಡ ಕಟ್ಟಲಾಗಿದೆ ಅಂತ. ಇನ್ನು 20ನೇ ಆರೋಪಿ ವಾಸುದೇವ್ ನೀಲೇಕಣಿ, ಅವರು ಕೂಡ ತನಿಖೆ ಸಂದರ್ಭದಲ್ಲಿ ನಕಲಿ ದಾಖಲೆಗಳನ್ನು ಸೃಷ್ಟಿ ಮಾಡಿದ್ದಾರೆ. ಅವರು ಕೂಡ A20 ಆರೋಪಿ, ಅವರು ಕೂಡ ಪೊಲೀಸ್ನವರು. ಸೂಕ್ತವಾದಂಥ ತನಿಖೆ ನಡೆಸಿಲ್ಲ, ಲಂಚದ ಆರೋಪ ಇದೆ. ಸೃಷ್ಟಿತ ಆರೋಪಿಗಳು ನೀಲಕೇಣಿ ಅವರ ಎದುರು ಶರಣಾಗಿದ್ದರು. ನೈಜ ಕೊಲೆಗಾರರೇ ಬಳಸಿದಂಥ ಮಾರಕಾಸ್ತ್ರಗಳ ಬದಲಾವಣೆ ವಿಚಾರದಲ್ಲೂ ಕೂಡ ಇದೇ ಪೊಲೀಸ್ ವಾಸುದೇವ್ ನೀಲಕೇಣಿ ಅವರ ಪಾತ್ರನೂ ಕೂಡ ಇದೆ. ಜೊತೆಗೆ ಇಡೀ ಧಾರವಾಡ ಜಿಲ್ಲೆಯ ಕಾನೂನು ಮತ್ತು ಸುವ್ಯವಸ್ಥೆಯ ಜವಾಬ್ದಾರಿ ಹೊಂದಿದ್ದಂಥ ಮತ್ತು ಅದನ್ನು ಸಮರ್ಥವಾಗಿ ನಿಭಾಯಿಸುವಲ್ಲಿ ಸಫಲರಾಗಬೇಕಾಗಿದ್ದಂಥ ಪೊಲೀಸ್ನವರೇ ಬಹಳಷ್ಟು ಲೋಪದೋಷಗಳನ್ನು ಮಾಡಿರೋದು ಅಂತ ಆರೋಪ ಪಟ್ಟಿಯಲ್ಲಿ ವಿವರವಾಗಿ ಕೊಟ್ಟಿದ್ದರು. ಮತ್ತು ಹೆಚ್ಚುವರಿ ಚಾರ್ಜ್ ಶೀಟ್ 3 ಬಾರಿ ಚಾರ್ಜ್ ಶೀಟ್ ಹಾಕಿರೋ CBIನವರು ನಿಮ್ಮ ಎಲ್ಲರ ಗಮನಕ್ಕಿರಲಿ. ಅಂದರೆ ಮತ್ತೊಂದಿಷ್ಟು ಇನ್ಫಾರ್ಮೇಷನ್ಗಳು ಬಂದಾಗ ಮತ್ತೊಂದಿಷ್ಟು ಅಡಿಷ್ನಲ್ ಆಗಿಂತ ಚಾರ್ಜ್ ಶೀಟನ್ನು ಹಾಕ್ತಾ ಹೋಗ್ತಾರೆ. ಇನ್ನು ಅರ್ಜಿದಾರರ ಪರ ವಕೀಲರಾದಂಥ CS ಕುಲಕರ್ಣಿ ಮತ್ತು ಮುಜಾಫರ್ ಅಹಮದ್ ಅವರ ಸಾಕ್ಷಿಗಳ ಹೇಳಿಕೆಗಳಲ್ಲೂ ಕೂಡ ಅಸಂಬದ್ಧತೆ ಇದೆ. CBI ತನಿಖೆಯಲ್ಲಿ ಅಸಮರ್ಪಕತೆಯನ್ನು ಎತ್ತಿ ತೋರ್ತಕ್ಕಂಥ ಪ್ರಯತ್ನ ಮಾಡಿರೋದನ್ನು ಕೋರ್ಟ್ ಕೂಡ ಪುರಸ್ಕಾರ ಮಾಡಲಿಲ್ಲ. ಇದೆಲ್ಲವೂ ಕೂಡ ಒಟ್ಟಾರೆಯಾಗಿ ಈ ಚನ್ನಕೇಶವ ಟಿಂಗ್ರಿಕರ್ ಮಾಡಿದಂಥ ತಪ್ಪುಗಳಲ್ಲಿ ಅಡಕವಾಗಿರೋದು. ಆಳುವವರು ಸರಿ ಇದ್ದರೆ, ಜೊತೆಗೆ ನಮ್ಮನ್ನು ಕಾಯುವವರು ಸರಿ ಇದ್ದರೆ ಇಂತಹ ದೊಡ್ಡ ತಪ್ಪುಗಳಾಗೋದಿಲ್ಲ. ಇವರೆಲ್ಲರೂ ಕೂಡ ನಮ್ಮ ರಕ್ಷಣೆಗೆ ನಿಂತಿರೋರು. ನಮಗೇನಾದರೂ ಸಮಸ್ಯೆಗಳಾದಾಗ, ನಮಗೇನಾದರೂ ಅನ್ಯಾಯಗಳಾದಾಗ ಉಳ್ಳವರು, ಜೊತೆಗೆ ಬಹಳಷ್ಟು ಹಣವಂತವರು ನಮ್ಮ ಬಡವರನ್ನ, ಬಲ್ಲಿದರನ್ನ, ಜೊತೆಗೆ ಅಸಹಾಯಕರನ್ನ ಶೋಷಣೆಗೊಳಪಡಿಸಿದಾಗ ನಮಗೆ ಇರ್ತಕ್ಕಂಥ ನ್ಯಾಯ ಕಂಡುಕೊಳ್ಳಿಕ್ಕೆ ಇರ್ತಕ್ಕಂಥ 2 ಮಾರ್ಗ, ಇದೇ ನ್ಯಾಯಾಂಗ ವ್ಯವಸ್ಥೆ, ಜೊತೆಗೆ ಇದೇ ಪೊಲೀಸ್ನವರು. ಅವರೇ ಅಡ್ಡದ ಹಾರಿಯನ್ನು ಹಿಡಿದು ಬಿಟ್ಟರೆ ಈ ರೀತಿಯಾದಂಥ ಕೃತ್ಯಗಳು ಆಗಿಬಿಡುತ್ತೆ. ಜೊತೆಗೆ ಅಂಥವ್ರನ್ನ ಸೇಫ್ ಮಾಡಲಿಕ್ಕೂ ಕೂಡ ಇವರು ಮುಂದಾದಾಗ ಈ ಥರದ ಕೃತ್ಯಗಳು ಪದೇ ಪದೇ ಮರುಕಳಿಸ್ತಾ ಇರುತ್ತೆ. ಚನ್ನಕೇಶವ ಟಿಂಗ್ರಿಕರ್ ಈ ವ್ಯಕ್ತಿಯ ಬಗ್ಗೆ ನಿಮ್ಮ ಕಮೆಂಟ್ಸ್ ಏನಾದರೂ ಇದ್ದರೆ ಅದನ್ನು ಕೂಡ ತಿಳಿಸ್ಬೋದು ಅಂತ ಹೇಳ್ತಾ, ನೆಕ್ಸ್ಟ್ ಅಪ್ಡೇಟ್ಸ್ಗಳೊಂದಿಗೆ ಮತ್ತೆ ಬರ್ತೀನಿ. ನಾನು ರಾಕೇಶ್ ಆರುಂಡಿ. ಧನ್ಯವಾದ.